ಆ ಕಾರಣಕ್ಕೆ. ಹ್ಞೂ ಮೇಡಮ್, ಮುಕ್ಕೊಳ್ರಿ, ನಿಮಗೂ ಆದಷ್ಟು ಬೇಗ ಮದುವೆ ಆಗಲಿ, ಆ ತಾಯಿ ಒಳ್ಳೇದು ಮಾಡಲಿ. ಹಾಂ ಹ್ಞೂ ಹ್ಞೂ ಸರಿ ಅಮ್ಮ. ಇದು ಬಂದ್ಬಿಟ್ಟು ಕರ್ಗದ್ದೇ ಇದು ಮೇಡಮ್. ಅಂದರೆ ಹೂವು ಎಲ್ಲ ಇದೆಯಲ್ಲ ಸರ್, ಎಷ್ಟು ಚೆನ್ನಾಗಿ, ಅದಕ್ಕೆ ನಾನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ದೀನಿ. ನಿಜ ನಿಜ ಮೇಡಮ್. ಅದರಲ್ಲಂತೂ ನನಗೆ ಈ ಚಂದ್ರ ಇದೆಯಲ್ಲ ಸರ್, ಹ್ಞೂ ಮೇಡಮ್, ಚೆನ್ನಾಗಿದೆ ಅಲಂಕಾರ ಮಾಡಿಸಿದ. ಅದಕ್ಕೆ ನೀವು ದೇವ್ರನ್ನ ಈ ಥರ ಆರಾಧಿಸೋದ್ರಿಂದಲೇ ಮೇಡಮ್ ಎಲ್ಲ ಅವ್ರು ಕೊಟ್ಟಿರೋ ತಾನೆ, ಅವ್ರು ಕೊಟ್ಟಿರೋ ಭಿಕ್ಷೆನೇ. ಇವತ್ತು ಹೆಸರಿರ್ಬೋದು, ಹಣ ಆಸ್ತಿ ಎಲ್ಲನೂ ಅವ್ರ ಭಿಕ್ಷೆನೇನೆ. ಭಗವಂತನ ಹತ್ರ ನಾವು ಕರೆಕ್ಟಾಗಿ ಇದ್ಬಿಟ್ರೆ ಎಲ್ಲಿಗೆ ಬೇಕಾದರೂ ಕರ್ಕೊಂಡೋಗ್ತಾನೆ. ಉದುರೋಗೋ ಎಲೆ ಅಂತ ಏನಂತ ಇರ್ತರ್ಗೆ ಎಲೆನ ಕೂಡ ತಗೊಂಡೋಗಿ ಒಂದು ಸ್ಥಾನಕ್ಕೆ ಕುಂಡ್ರಿಸ್ಬೇಕಾದ್ರೆ ಭಗವಂತನು. ನಿಮ್ಮ ಮನಸ್ಸಿನಂತೆ ಮಾರ್ಗ ಅಂತ ಹೇಳ್ತಾರೆ ಸರ್. ದೇವರು ಕೊಡೋದು ಐಶ್ವರ್ಯನಾಗ್ಬೋದು, ಮನಸ್ಸಾಗ್ಬೋದು. ನಿಮ್ಮ ಮನಸ್ಸು ತುಂಬ ಒಳ್ಳೆ ಶುದ್ಧವಾಗಿದೆ ಸರ್. ಅದರಿಂದ ದೇವರು ನಿಮ್ಗೆ ಎಲ್ಲೇ ಏನೇ ಇದ್ರೂ ನಿಮಗೆಲ್ಲ ಸಾರ್ಟ್ ಔಟ್ ಮಾಡಿ ಕೆಲವೊಂದೆಲ್ಲ. ನಿಜ ಮೇಡಮ್. ಅಂದಮೇಲೆ ಮೇಡಮ್ ನಾನೇನು ಹೇಳ್ತೀನಿ ಅಂದರೆ, ಏನೇ ಒಂದು ನಡೆದ್ರೂ ನಾನು ಹೇಳೋದು, ಒಂದು ಕೆಟ್ಟದ್ದು ನಡೆದ್ರೂ ಅದರಿಂದ ಒಂದು ಅರ್ಥ ಇರ್ತದೆ. ಅದು ಏನೋ ಇನ್ನೂ ದೊಡ್ಡದಾಗೋದ್ರನ್ನ ಈ ಚಿಕ್ಕದ್ರಲ್ಲಿ ಮುಗಿಸೋನೆ ದೇವರು ಅಂತ ನಾನು ತಿಳ್ಕೊಂಡು. ನಿಮ್ಗೆ ಒಳ್ಳೆ ಮನಸ್ಸಿದೆ ಸರ್, ದೇವ್ರ ಮುಂದೆ ಹೇಳ್ತೀನಿ, ನಿಮ್ಗೆ ಒಳ್ಳೆ ಮನಸ್ಸಿದೆ ಸರ್. ಅದೇ ಥರ ನಿಮ್ಗೆ ಇದು ಒಂದು ರೌಂಡ್ ಹಿಡಿದ್ಬಿಡೋಣ ಸುತ್ತು ಬಡ್ರಿ ಹಂಗೇನೇನೆ. ಸರ್ ನೀವು ಹಂಗೆ. ಆಮೇಲೆ ಶಕ್ತಿ ದೇವತೆಗಳು ಯಾವುದೇ ದೇವರು ಇರಲಿ ಮೇಡಮ್, ನೀವೇ ಆಗಲಿ ಯಾರೇ ಆಗಲಿ, ಈ ವಿಡಿಯೋ ಮುಖಾಂತರ ಏನಂದರೆ, ದೇವ್ರ ಮುಂದೆ ನೀವು ಏನು ಬೇಡ್ಕೊಂಡ್ರು ಹಿಂದೆ ಬಂದು ಅಡ್ಡ ಬಿದ್ದು ಇಲ್ಲೇ ಶಕ್ತಿ ಇರೋದು ಹೆಣ್ಣು ದೇವರುಗಳ್ಗೆ. ಹೌದು, ಹಿಂದೆ ಬೀಳ್ಬೇಕು. ಹೌದು ಮೇಡಮ್, ಮುಟ್ಟೋದಲ್ಲ, ಹಿಂಭಾಗದಲ್ಲೇನೇ ಹೆಣ್ಣು ದೇವ್ರಿಗೆ ಶಕ್ತಿ. ಅದಕ್ಕೇನೇನೆ ಜುಟ್ಟು ಬಿಡೋದು ಹೆಂಗಸರು ಅದು ಹೇಳ್ತಾರಲ್ಲ, ಹಂಗೆ ನಾರಿ ಅದು ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಇದೆ ಮಾರ. ಮೇಡಮ್ ಭಕ್ತಿ ನಿಷ್ಕಲ್ಮಶವಾಗಿದ್ದರೆ ಫಲಾನು ನಿಷ್ಕಲ್ಮಶವಾಗಿ ಕೊಡ್ತಾರೆ ದೇವರು. ಹೌದಾ? ಹೊಟ್ಟೆನಲ್ಲಿ 101 ವಿಷಯ ಇಟ್ಕೊಂಡು ಈಚೆ ಮಾತಾಡೋ ಮಾತು ಮಾತ್ರ ಒಳ್ಳೇದಿದ್ರೆ ಭಗವಂತ